ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅತ್ತೆ ಅತ್ತೆ ಸರಿ, ಬೇಗ ಬೇಗ ಅಡಿಗೆ ರೆಡಿ ಮಾಡಿ. ಎಲ್ರೂ ಸೇರ್ಕೊಂಡು ಊಟ ತಗೊಂಡೋಗಿ ಜೈಲಲ್ಲಿ ಕೊಡೋಣ. ಏನೋ ಹುಚ್ಚ ಮಾತಾಡ್ತಿಯಲ್ಲ ಅತ್ತೆ ಅದು ಹುಚ್ಚ ಬಾಯ್. ಅಮ್ಮ ಏನಿಲ್ಲ, ನಿನ್ ಕೆಲ್ಸ ನೀನ್ ನೋಡ್ಕೋ. ಅತ್ತೆ ಇವರೆಲ್ಲ ಸುಳ್ಳು ಹೇಳ್ತಾವ್ರತ್ತೆ. ಅದು ಧರ್ಮಮ್ಮನ ಜೈಲ್ಗೆ. ಮುಚ್ಕೊಂಡು ನಿಂತ್ಕೊಳಕ್ ಏನೋ ತಗೋತ್ಯಾ? ಬಾಯ್ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಮಗನೇ. ಆಗಲ್ಲ ಮಾಮ, ನಾನು ಹೇಳಲೇಬೇಕು. ತೆಗೆದು ಬಿಟ್ಟ ಅಂದ್ರೆ ಮಗನೇ ನೆಲ ಕಚ್ಚೋಗ್ಬೇಕು. ಸ್ವಲ್ಪ ಇರೋ, ಅವನನ್ನ ಹೇಳ್ಬೇಕು ಅಂತ ಬಂದ ಅವನೇ ಹೇಳಿ. ಸುಮ್ನೆ ನಿಂತ್ಕೊಳ್ರ, ಹೇಳೋದೇನಂತ. ಅದೆಲ್ಲ ಏನೂ ಇಲ್ಲಮ್ಮ, ನೀನ್ ಸುಮ್ನೆ ಇರು. ಅತ್ತೆ ಇವ್ರು ಹೇಳೋದಲ್ಲ ಸುಳ್ಳತ್ತೆ. ಧರ್ಮಮ್ಮನ ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರಂತೆ. ಅದಕ್ಕೂ ಮುಂಚೆ ಮಾಮನೆ ಕೋರ್ಟ್ಗೆ ಹೋಗಿ ಸರೆಂಡರ್ ಆಗ್ತಾರಂತೆ. ಅತ್ತೆ ಏನಪ್ಪ ಧರ್ಮ, ಏನ್ ಹೇಳ್ತಾನ ಇವನು? ಇವನ್ ಬಾಯಿ ಹುಳ ಬಿಡ. ಯಾಕೋ ಏನೇನೋ ಮಾತಾಡ್ತೀನಿ ನನ್ನ ಮಗನ ಬಗ್ಗೆ. ಅತ್ತೆ ನೀವು ನನ್ನ ಹೊಡಿರಿ ಬಡಿರಿ ಪರವಾಗಿಲ್ಲ, ಆದ್ರೆ ಮಾಮನ ಮಾತ್ರ ನಾನು ಎಲ್ಲೂ ಕಳಿಸ್ಕೊಡಲ್ಲ. ಅತ್ತೆ ಮಾಮ ಪ್ಲೀಸ್ ನೀವೆಲ್ಲೂ ಹೋಗ್ಬೇಡಿ ಮಾಮ, ನಮ್ಮನ್ ಬಿಟ್ಟು. ಯೋ ಗೂಳಿಗಳ ತರ ಬೆಳೆದಿದ್ದೀರಲ್ಲ, ಮಾಮನ ಕಳ್ಸ್ಕೊಡ್ದಿರ ನೋಡ್ಕೊಳಕ್ಕಾಗಲ್ವಾ? ಮತ್ತೆ ನೀನ್ ಬಿಟ್ಟ ನನ್ ಕೈಲಿ ಆಗಲ್ಲ ಕಣೋ. ಎಲ್ಲೂ ಹೋಗ್ಬೇಡ ಕಣೋ, ಎಲ್ಲೂ ಹೋಗ್ಬೇಡ. ಅಮ್ಮ ನಾನು ಇವತ್ತು ಹೋಗಿ ನಾಳೆನೆ ವಾಪಸ್ ಬಂದ್ಬಿಡ್ತೀನಿ. ಇಲ್ಲ ಅಂದ್ರೆ ಸಾಯಂಕಾಲನೇ ವಾಪಸ್ ಬರ್ಬೋದು. ಆಡಿಟ್ರು ಬೇರೆ ನನ್ನ ಜೊತೆಲಿ ಇರ್ತಾರೆ. ಬೇಲ್ ಕೊಟ್ಬಿಟ್ಟು ನಾನು ಕರ್ಕೊಂಡ್ ಬರ್ತಾರೆ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ? ಸುಮ್ಮನೆ ಇಲ್ಲಪ್ಪ ಇಲ್ಲ. ನೀನ್ ಏನ್ ಹೇಳಿದ್ರು ನಾನ್ ನಿನ್ ಕಳ್ಸಲ್ಲ ಕಣೋ, ನಾನ್ ನಿನ್ ಕಳ್ಸಲ್ಲ. ಯೋ ಸರಿ ಅಯ್ಯ. ಯೋ ಆಡಿಟ್ರೆ ಎಲ್ಲ ನಿನ್ನಿಂದಾನೆ. ನಿನ್ ಮೊದ್ಲಾಗ್ಲೇ ನಮ್ಮ ಮಾಮನ್ಗೆ ಏನೋ ತೊಂದ್ರೆ ಆಗೋದು. ಮಾಮ ಹೋಗ್ಬೇಡ ಮಾಮ. ಹೌದು ಕಣ ಕಾಳ, ನೀನ್ ಹೇಳೋ ಸತ್ಯನೇ. ಈ ಅಪ್ಪ ಯಾವ ಮನೆಗೆ ಬಂದ್ರು ನನ್ ಧರ್ಮನಿಗೆ ಏನಾದ್ರು ತೊಂದ್ರೆ ಕೊಡ್ತಾನೆ. ಇವನ್ ಮನೆ ಹಾಳಾಗೋಗ, ಇವನ್ ಸರ್ವನಾಶಾಗ. ನೀನ್ ಬರ್ಬಾರ್ದೆ ಬಂದ್ ನಿನ್ ನೆಗದ್ ಬಿದ್ದೋಗ. ಅಮ್ಮ ನಾನೇನಮ್ಮ ಮಾಡಿದೆ? ನನ್ಗ್ಯಾಕಮ್ಮ ಶಾಪ್ ಆಗ್ತಿದ್ದೀರಾ? ಸರ್ ನೀವಾದ್ರೂ ಸ್ವಲ್ಪ ಹೇಳಿ ಸರ್, ಇದರಲ್ಲಿ ನಂದೇನು ಸರ್ ತಪ್ಪಿದೆ? ಅಮ್ಮ ಅವ್ರದ್ದೇನು ತಪ್ಪಿಲ್ಲಮ್ಮ. ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಪೊಲೀಸ್ನವರು ಇವರಿಬ್ಬರನ್ನ ಹೊಡಿತಾ ಇದ್ರು. ಅದು ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಾ? ಪೊಲೀಸ್ಗೆ ಹೋಗಿ ಎಗರು ಸೋತ್ಬಿಟ್ಟೆ. ಆ ಕೋಪದಲ್ಲಿ ಅವರು ನನ್ನನ್ನು ಅರೆಸ್ಟ್ ಮಾಡಕ್ ಬರ್ತಾ ಇದ್ದಾರೆ. ಇವರು ಯಾರಾದ್ರೂ ಮೈ ಮುಟ್ಬಿಟ್ರೆ ನಾನು ಸುಮ್ಮನೆ ಇರೋಕ್ಕಾಗುತ್ತೇನಮ್ಮ? ಇವರು ಅಂದ್ರೆ ನನಗೆ ಪ್ರಾಣ. ಇವ್ರಿಗೋಸ್ಕರ ಒಂದೆರಡು ದಿನ ಜೈಲಲ್ಲಿ ಇರೋಕ್ಕಾಗೋದಿಲ್ವ ನಾನು? ಅಬ್ಬಬ್ಬಾ, ಇನ್ನೂ ಅದೆಷ್ಟು ದಿನ ಅಂತ ಈ ಕರ್ಮನ ನೋಡ್ಬೇಕು? ಇಲ್ಲ ಧರ್ಮಣ್ಣ, ನೀನ್ ಏನ್ ಬೇಕಾದ್ರೂ ಅಂದ್ಕೋ, ನಾನು ನಿನ್ ಎಲ್ಲಿ ಹೋಗಕ್ಕೂ ಬಿಡಲ್ಲ ಕಣೋ. ಅಮ್ಮ ಹಂಗೆಲ್ಲ ಮಾತಾಡ್ಬಿಡ ಕಣೋ, ನನ್ ಕಲ್ ತಡೆಯಕ್ಕಾಗಲ್ಲ. ಲೋ ಎತ್ತಿ ಕೀರ್ತಿ ಏನಾದ್ರು ಮಾಡ್ರಪ್ಪ. ನಿಮ್ಮ ಅಣ್ಣ ನಿಮ್ಗೋಸ್ಕರ ಜೈಲಿಗೆ ಹೋಗಿ ತಯಾರಾಗಿದ್ದಾನೆ. ಹೋಗ್ರೋ, ಏನಾದ್ರೂ ಮಾಡ್ರೋ. ಅಮ್ಮ ಅಳ್ಬೇಡಮ್ಮ, ನಾವು ಅಣ್ಣನ ಜೊತೆನೆ ಹೋಗಿ ಅವ್ರನ್ನ ವಾಪಸ್ ಅಲ್ಲಿಂದ ಕರ್ಕೊಂಡ್ ಬರ್ತೀವಿ. ಅಮ್ಮ ಸಮಾಧಾನ ಮಾಡ್ಕೊಳಮ್ಮ. ಸರ್ ಟೈಮ್ ಆಗ್ತಾ ಇದೆ. ಅವ್ರೇನಾದ್ರೂ ಇಲ್ಲಿ ಬಂದ್ಬಿಟ್ರೆ ನಿಮಗೆ ಕಷ್ಟ. ನಾನು ಹೋಗಿ ಅಡ್ವೊಕೇಟ್ ಕರ್ಕೊಂಡು ಬಂದ್ಬಿಡ್ತೀನಿ. ನೀವು ನಿಮ್ಮ ತಮ್ಮದಿರನ್ನ ಕರ್ಕೊಂಡು ಅಲ್ಲಿ ಬಂದ್ಬಿಡಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಏನಂದ್ರಲ್ಲಿ ಬಂದಿದ್ದೀರಾ? ನಾನು ಕಾರಲ್ಲಿ ಬಂದಿದ್ದೀನಿ ಸರ್. ಹೌದಾ? ಹಾಗಿದ್ರೆ ಕಾರಲ್ಲಿ ನಾವಿಬ್ರು ಹೋಗ್ಬಿಡೋಣ. ಇವರಿಬ್ರು ಲಾಯರ್ ಕರ್ಕೊಂಡ್ ಬರ್ತಾರೆ. ಯಾಕಣ ನಮ್ ಕಾರಲ್ಲಿ ಹೋಗೋಣ, ನಾನೇ ಕರ್ಕೊಂಡು ಹೋಗ್ತೀನಿ. ಬೇಡ ಕಣಯ್ಯ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಏನಾದರೂ ಹೇಳ್ತೀನಿ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ನೀವಿಬ್ರು ಲಾಯರ್ನ ಕರ್ಕೊಂಡ್ಬಂದ್ಬಿಡಿ, ನಾವು ಹೋಗ್ತೀವಿ. ನೋಡಿ ಅಣ್ಣ ಹೇಳ್ತಾ ಇರೋದು ಸರಿಯಾಗೇ ಇದೆ ಕಣ. ಅವ್ರ ಆಡಿಟರ್ ಜೊತೆ ಹೋಗ್ಲಿ, ನಾವು ಹಿಂದೆ ಲಾಯರ್ ಕರ್ಕೊಂಡು ಹೋಗೋಣ. ಮಾಮ ಮಾಮ ಬೇಡ ಮಾಮ, ಹೋಗ್ಬೇಡಿ ಮಾಮ. ಅಕ್ಕ, ಇವನ್ಗೇನಕ್ಕ ಆಯ್ತು? ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾನೆ. ಮಾಮ ಮಾಮ ಮಾಮ, ನೀವೆಲ್ಲರೂ ಸೇರ್ಕೊಂಡು ನಾನು ಹೊಡೆದ್ರು ಪರವಾಗಿಲ್ಲ, ನಾನು ನಿಮ್ಮನ್ನ ಇಲ್ಲಿಂದ ಕಳಿಸಲ್ಲ ಮಾಮ. ಹೋಗ್ಬೇಡಿ ಮಾಮ. ಅಯ್ಯೋ ಮಾಮ. ಅಬ್ಬಬ್ಬಬ್ಬಾ, ಮಾಮ ಹೋಗ್ಬೇಡಿ ಮಾಮ, ಪ್ಲೀಸ್ ಮಾಮ, ಹೋಗ್ಬೇಡಿ ಮಾಮ, ಪ್ಲೀಸ್ ಕಣ. ನಿನಗೆ ನನ್ನ ಮೇಲಿರೋ ಪ್ರೀತಿ ನೋಡ್ತಾ ಇದ್ರೆ ನನಗೆ ಸಂತೋಷ ಆಗ್ತದೆ ಕಣ. ಆದ್ರೆ ಇಲ್ಲಿ ನೋಡು, ನಾನು ಜೈಲ್ಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿದ್ರು ಹಾಲು ಕುಡ್ದಷ್ಟೇ ಸಂತೋಷವಾಗಿರೋ ತರ ನೋಡ್ತಾ ಇದ್ದಾರೆ. ಅದರಲ್ಲೂ ನನ್ನ ಹೆಂಡತಿ ಇದ್ದಾಳಲ್ಲಪ್ಪ, ಅವಳಿಗಂತೂ ಬಾದಾಮಿ ಹಾಲು ಕುಡ್ದಷ್ಟೇ ಸಂತೋಷವಾಗಿದ್ದಾಳೆ. ನಾನು ನಿನ್ನ ನಮ್ಮನೆ ವಾರಸ್ದಾರ ಅಂತ ಹೇಳ್ತಾ ಇದ್ದೆ. ಸಾರ್ಥಕ ಆಯ್ತಪ್ಪ. ಮಾಮ